ತಾಲೂಕಿನಲ್ಲಿ ಕೆಆರ್ಎಸ್ ಪಕ್ಷದಿಂದ ಕಳಪೆ ಕಾಮಗಾರಿಗೆ ಮಾಲಾರ್ಪಣೆ ಹಾಕಿ ಶ್ರದ್ಧಾಂಜಲಿ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನಲ್ಲಿ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗುವ ಮುಖ್ಯ ರಸ್ತೆ ಜವರ್ಗಿ ಬಸ್ ಸ್ಟ್ಯಾಂಡ್ನಿಂದ ಬಸವೇಶ್ವರ ವೃತ್ತದವರೆಗಿನ ರಸ್ತೆ ಕೆಲವೇ ದಿನಗಳಲ್ಲಿ ಅಧೋಗತಿಯಾಗಿದೆ. ಎಲ್ಲಿ ನೋಡಿದರಲ್ಲಿ ತಗ್ಗು ಗುಂಡಿಗಳು. ಪ್ರಯಾಣಿಕರು ಈ ತಂಗುಡಿಗಳಲ್ಲಿ ಬಿದ್ದು ಆಸ್ಪತ್ರೆ ಸೇರುತ್ತಿದ್ದಾರೆ. ಈ ಕಾಮಗಾರಿ ಕಳಪೆ ಮಟ್ಟದಾಗಿದ್ದು ಇತ್ತ ಕಡೆ ಜವರ್ಗಿ ಶಾಸಕರು ಗಮನ ಹರಿಸುತ್ತಿಲ್ಲ. ಬರೋಬ್ಬರಿಗೆ ವರ್ಷಕ್ಕೊಮ್ಮೆ ಜವರ್ಗಿಗೆ ಬರುತ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಜನರನ್ನು ಮರುಳು ಮಾಡಿ ಚುನಾವಣೆ ಗೆದ್ದ ನಂತರ ಬೆಂಗಳೂರಿನಲ್ಲಿ ಐಷಾರಾಮಿ ಜೀವನ ನಡೆಸುವ ಶಾಸಕರು ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ರಾಮು ಮತ್ತು ತಾಲೂಕು ಉಪಾಧ್ಯಕ್ಷರಾದ ರಣಧೀರ್ ಕುಮಾರ್ ಬೆಣ್ಣಪ್ಪ ಅವರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಜಟ್ಟಪ್ಪ ಎನ್ ಪೂಜಾರಿ, ಎಂಟಿವಿ ನ್ಯೂಸ್ ಕನ್ನಡ. ನೋಡಿ ಯಾವ ಥರ ಸ್ವಚ್ಛ ಗುಂಡಿ ಆಗಿದೆ ನಮ್ಮ ತಾಲೂಕಿನಲ್ಲಿ. ಡಾಕ್ಟರ್ ಅಜಯ್ ಸಿಂಗ್ ಆಗಿದೆ. ಇಲ್ಲೇನಪ್ಪ ಅಂದ್ರೆ ಇಂಥ ಕಡೆ ಒಂದು 100 ಮೀಟರ್ ಹೋದ್ರೆ ಬಿಜೆಪಿ ಆಫೀಸ್ ಇದೆ. ಇಂಥ ಕಡೆ 300 ಮೀಟರ್ ಹೋದ್ರೆ ದೊಡ್ಡಪ್ಪಗೌಡ ಆಫೀಸ್ ಇದೆ, JDS ಆಫೀಸ್ ಇದೆ. ಏನಪ್ಪ ಅಂತಂದ್ರೆ ಈ ಥರ ಎಲ್ಲ ಗುಂಡೆ ಎಲ್ಲ ಕೊಚ್ಚ ಗುಂಡೆ ಎಲ್ಲ ಈ ಥರ ಎಲ್ಲ ಇದಾಗಿದೆ. ಆಚೆ ಕಡೆ ಹೋದರೆ ಒಂದು 50 ಮೀಟ್ರಲ್ಲಿ ಈ ಥರನೇ ಆಗಿದೆ. ಮತ್ತು ಅಲ್ಲಿ 100 ಮೀಟ್ರಲ್ಲಿ ಹೋದರೆ ಏನಪ್ಪ ಅಂದ್ರೆ ಒಂದು ವರ್ಷ ಆಗಿರ್ಬೋದು. ಆ ಕಣ್ಣೂರು ರಸ್ತೆ ಅಲ್ಲಿ ಸುತ್ತೇ ಕೊಚ್ಚ ಗುಂಡೆ ಕಾಮಗಾರಿಕೆ ಆಗಿದೆ. ಏನಪ್ಪ ಅಂತಂದರೆ ಬಿಲ್ ಆಗಿದೆ, ಆಲ್ರೆಡಿ ಬಿಲ್ ಪಾಸ್ ಮಾಡಿದ್ದಾರೆ. ನೋಡಬೇಕು, ಆ ಸೈಡು ಹೋಗಿ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ವ್ಯವಸ್ಥೆ ಆಗಿದೆ. ಏನಪ್ಪ ಅಂತಂದ್ರೆ MLA ಎಲೆಕ್ಷನಲ್ಲಿ ಇದಕ್ಕೆ ಕೋಟಿ ಗಟ್ಟಲೆ ದುಡ್ಡು ಬಂದಿದೆ. ಅಲ್ಲಿ ಹಿಡಿದು ಎಲ್ಲಪ್ಪ ರಿಲಯನ್ಸ್ ಪಂಪ್ ಹಿಡಿದು ಸಂಪತ್ಲಕ್ಷ್ಮಿಗೂ ಗುಡಿ ಟೆಂಪಲ್ ತಂದು ದುಡ್ಡು ಬಂದಿದೆ. ಆ ದುಡ್ಡು ಎಲ್ಲಿ ಹೋಯ್ತು? ಇದು ಏನಪ್ಪ ಅಂದ್ರೆ ಮುಂಬೈ ರಸ್ತೆ, ಇದು ಮುಖ್ಯ ರಸ್ತೆ. ಇದು ನೋಡಿ ಯಾವ ಥರ ಕೊಚ್ಚ ಗುಂಡೆ ಇದೆ. ಇಂಥ ಹೆದ್ದಾರಿಯಲ್ಲಿ ಈ ಥರ ಆಗಿದೆ ಅಂತಂದರೆ ನಮ್ಮ ಟು ಬೆಂಗಳೂರು ರಸ್ತೆ ಇದು ನೋಡಿ ಈ ಥರ ಎಲ್ಲ ಕೊಚ್ಚ ಗುಂಡಿ ಬಿಟ್ಟಿದೆ. ನಮ್ಮ ಮಾನ್ಯ ಶಾಸಕರು ಗಮನ ಹರಿಸಲ್ಲ. 2026 ಇದೆ ಇದು. 2027 ಆದಮೇಲೆ ಚುನಾವಣೆಗೆ ನೋಡಿ 2027 ಚುನಾವಣೆಗೆ ಮತ್ತೆ ಈ ದುಡ್ಡು ಅನುದಾನ ಮಾಡಿ ಮತ್ತೆ ಈ ದುಡ್ಡು ಬಿಡುಗಡೆ ಮಾಡಿ ಚುನಾವಣೆ ಮಾಡ್ತಾರೆ. ಡಾಕ್ಟರ್ ಅಜಯ್ ಸಿಂಗ್ ನೋಡಿ ಯಾವ ಥರ ಆಗಿದೆ. ಬಿಡಬೇಕಾಗ್ತಾ ಇಲ್ಲ ಸಾರ್ವಜನಿಕರಿಗೆ. ನೋಡಿ ಡಾಕ್ಟ್ರು, 2 ವೀಲರ್ ಅವರು ಸ್ವಲ್ಪ ಇಂಥ ಕಡೆ ಗಮನ ಹರಿಸ್ಬೇಕು ಶಾಸಕರೇ. ಗೋಸ್ಕರ ಬೆಂಗಳೂರಲ್ಲಿ ಕೂತು ಮಿನಿಸ್ಟರ್ ಆಗಬೇಕು ಅಂತಂದರೆ ಸರ್, ನಾವು ಚುನಾವಣೆ ನಾವು ವೋಟ್ ಮಾಡಿದ್ರೆ ನೀವು ಅಲ್ಲಿ ಹೋಗಿದ್ದೀರಿ. ನೀವು ವಿಚಾರ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಜವರ್ಗಿ ತಾಲೂಕಿನಲ್ಲಿ ಅಂತೇಳಿ. ಇಲ್ಲಿ ತಾಲೂಕಿನಲ್ಲೇ ಈ ಥರ ಅವಸ್ಥೆ ಇದೆ ಅಂತಂದರೆ ಇನ್ನು ಗ್ರಾಮದಲ್ಲಿ ಯಾವ ಥರ ಇರಲಿಕ್ಕಿಲ್ಲ. ರಸ್ತೆಗಳು ನೋಡಿ, ಅಲ್ಲಿ ಗ್ರಾಮಕ್ಕೆ ಹೋಗ್ಬೇಕಾದ್ರೂ ರಸ್ತೆಗಳೆಲ್ಲ ಪೂರ ಕೊಚ್ಚಗುಂಡಿ ಬಿದ್ದಿರ್ತದೆ. ಬಸ್ಸು ಮತ್ತು ಅಲ್ಲೆಲ್ಲ 2 ವೀಲರ್ಸು ಅವೆಲ್ಲ ರಾತ್ರಿ ಹಳ್ಳಿಗೆ ಹೋಗ್ಬೇಕಾದ್ರೂ ಜನ ಭಾಳ ಅಸ್ವಸ್ಥ ಆಗಿಬಿಟ್ಟಿದೆ. ನಮ್ಮ ಈಗ 2026, 27, 28ರಲ್ಲಿ ಬರ್ತಾರೆ. ಅವಾಗ ಇದು ದುಡ್ಡು ಬಿಡುಗಡೆ ಮಾಡಿ ಇದು ಅರ್ಧ ಕೆಲಸ ಮಾಡಿಸಿ ಇದ್ರ ದುಡ್ಡು ತಗೊಂಡು ಚುನಾವಣೆ ಆರಿಸಿ ಬಂದು ಇದೇ ದುಡ್ಡಲ್ಲಿ ಚುನಾವಣೆ ಮಾಡ್ತಾರೆ. ಇದು ಶಾಸಕರೇ, ಇದು ನಿಮ್ಮ ಮನೇಲಿ ತೊಗೊಂಬರ್ತಾ ಇಲ್ಲ ದುಡ್ಡಿದು. ಇದು ಏನಪ್ಪ ಅಂತಂದ್ರೆ ಸಾರ್ವಜನಿಕರ ತೆರಿಗೆ ಇದು. ನಾವೊಂದು ಮೊಬೈಲ್ ತೊಗೊಂಡ್ರು 20,000 ರೂಪಾಯಿ ಮೊಬೈಲ್ ತೊಗೊಂಡ್ರು 3,000 ರೂಪಾಯಿ ಗೌರ್ಮೆಂಟ್ ಖರ್ಚಿನಿ ಸರ್. ಆ ದುಡ್ಡು ತೊಗೊಂಬಂದು ನೀನು ಬೇಕಾ ಬಿಟ್ಟು ಮಾಡಿದ್ರೆ ಇಲ್ಲಿ ಕೇಳೋರು ಯಾರೂ ಇಲ್ಲ ಅಂತ ಹೇಳ್ಬೇಡ್ರಿ. ನಾವು ಜವರ್ಗಿಯಲ್ಲಿ ಇದ್ದೀವಿ, ಇಲ್ಲೆಲ್ಲ ಕೆಲಸ ಆಗಬೇಕು. ಆಗಲಿಲ್ಲ ಅಂದ್ರೆ ಮಾನ್ಯ ಶಾಸಕರೇ ನೀವು ಬಂದಾಗ ನಿಮಗೆ ನಾವು ನೇರವಾಗಿ ಮಾತಾಡ್ತೀವಿ. ನೀವು ಬನ್ನಿ, ನೀವು ತಾಲೂಕಿಗೆ ನಾವು ಮಾತಾಡೋದಿದೆ.